ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವ ಕಬ್ಬಿನ ಅಂಗಡಿಯಲ್ಲಿ ಕಬ್ಬಿನ ಹಾಲು ಕುಡಿಯುವಂತ ಸಂದರ್ಭದಲ್ಲಿ ಮಹಿಳೆಯ ಪರ್ಸ್ನಲ್ಲಿದ್ದ ಚಿನ್ನಾಭರಣವನ್ನ ಕದ್ದಿರುವಂತ ಘಟನೆ ನಡೆದಿದೆ. ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿರುವ ಚಿನ್ನಾಭರಣದ ಅಂಗಡಿಗೆ ಬಂದಿದ್ದ ವೀರಣ್ಣ ಬೆನವಳ್ಳಿ ಗ್ರಾಮದ ಸವಿತಾ ಎಂಬ ಮಹಿಳೆ ತನ್ನ ಸಹೋದರಿಯ ಜೊತೆ ಬಂದು 6.780 ಗ್ರಾಂನ ಹ್ಯಾಂಗಿಂಗ್ ಮತ್ತು ಕಿವಿಮಾಟಿಯನ್ನ ಖರೀದಿಸಿದ್ರು. ನಂತರ ಅಲ್ಲೇ ಇದ್ದ ಕಬ್ಬಿನ ಅಂಗಡಿಗೆ ತೆರಳಿ ಸೋದರಿ ಕಬ್ಬಿನ ಹಾಲನ್ನ ಕುಡಿಯುವಾಗ ಪರ್ಸನಲ್ ಜೀಪ್ ಓಪನ್ ಆಗಿತ್ತು. ಕಬ್ಬಿನ ಹಾಲಿನ ಹಣ ಕೊಡುವ ವೇಳೆ ಮಹಿಳೆಯ ಗಮನಕ್ಕೆ ಬಂದಿದೆ. ಖದೀಮ ಈ ವೇಳೆ ಕೈಚಳಕ ತೋರಿಸಿದ್ದಾನೆ. ಆಗ ತಾನೇ ಚಿನ್ನಾಭರಣದ ಅಂಗಡಿಗೆ ತೆರಳಿ ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಬಿಸಿಲಿನ ಬೇಗೆ ಈಡೇರಿಸಿಕೊಳ್ಳಲು ಕಬ್ಬಿನ ಹಾಲಿನ ಅಂಗಡಿಗೆ ಹೋದ ಪರಿಣಾಮ ಚಿನ್ನಾಭರಣವನ್ನ ಕಳೆದುಕೊಳ್ಳುವಂತಾಗಿದೆ. 37,500 ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಂದು ಅಂದಾಜಿಸಲಾಗಿದೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ವಾಕ್ ಮಾಡುವಾಗ್ಲೂ ಕಳ್ತನ, ಜಾಗಿಂಗ್ ಮಾಡುವಾಗ್ಲೂ ಕಳ್ತನ. ಇದೀಗ ಕಬ್ಬಿನ ಹಾಲು ಕುಡಿಯೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕಳ್ಳತನ ಮಾಡಿರುವಂತ ಘಟನೆ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ನಡೆದಿದೆ. ವೀರಣ್ಣ ಬೆನವಳ್ಳಿಯ ಸವಿತಾ ಅನ್ನುವಂಥವರು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ 6.780 ಗ್ರಾಂನ ಹ್ಯಾಂಗಿಂಗ್ ಮತ್ತು ಕಿವಿಬೋಲಿಯನ್ನ ಖರೀದಿಸಿದ್ದಾರೆ. ಇನ್ನೇನ್ ಖರೀದಿ ಮಾಡಿ ಮಠ ಬಿಸಿಲು ಹೋಗಿ ಒಂದ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೋದ್ರೆ ಆ ಕಬ್ಬಿನ ಜ್ಯೂಸ್ ಅಂಗಡಿಲಿ ದುಡ್ಡನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಪರ್ಸನಲ್ ಜೀಪ್ ಓಪನ್ ಆಗಿರುವಂತದ್ದು ಗೊತ್ತಾಗಿದೆ. ಬ್ಯಾಗ್ ಓಪನ್ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದಾಗ ಖದೀಮರು ತಾನು ಈಗ ತಾನೇ ಖರೀದಿ ಮಾಡಿದಂತ ಬಂಗಾರದ ಆಭರಣವನ್ನೇ ಕದ್ದಿರುವಂತ ಘಟನೆ ಸವಿತಾ ಅವರಿಗೆ ಗೊತ್ತಾಗಿದೆ. ಕಬ್ಬಿನ ಹಾಲು ಕುಡಿಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಕಳ್ಳತನವಾಗಿರುವಂತಹ ಘಟನೆ ನಡೆದಿರುವಂತದ್ದು ಸವಿತಾ ಅವರಿಗೆ ಆಘಾತವನ್ನ ಉಂಟು ಮಾಡಿದೆ. ಸರಿಸುಮಾರು 37,500 ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಂದು ಅಂದಾಜು ಮಾಡಲಾಗಿದೆ. ಈ ಕುರಿತು ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ.